ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರ ಶೀಲಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ನಾನು ರಾಗಿ ರೊಟ್ಟಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಬೆಳಗ್ಗೆನೇ ರಾಗಿ ರೊಟ್ಟಿ ಮಾಡಿದ್ದೆ. ನಮ್ಮ ಮನೆಯವರಿಗೆ ಜೋಳದ ರೊಟ್ಟಿ ಮಾಡಿದೆ. ಅವರಿಗೆ ರಾಗಿ ರೊಟ್ಟಿ ತಿನ್ನಲ್ಲ ಅವರು. ನಾನು ನನ್ನ ಮಗನಿಗೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ವಿ. ರಾಗಿ ರೊಟ್ಟಿ ಮಾಡಿಬಿಟ್ಟು ಸ್ನಾನ ಮುಗಿಸಿ ಪೂಜೆನೂ ಮಾಡಿದೆ. ಏನೋ ದೇವ್ರ ಮುಂದೆ ಹೂವು ದೀಪ ಇದ್ದರೆ ನೋಡೋದಕ್ಕೆ ಏನೋ ಒಂಥರ ಮನಸ್ಸಿಗೆ ನಿರಾಳ ನೆಮ್ಮದಿ ಅನಿಸುತ್ತೆ. ದೇವ್ರ ಮುಂದೆ ದೀಪ ಹಚ್ಚದೆ ಬಿಟ್ಟರೆ ಅಥವಾ ಪೂಜೆ ಮಾಡದೆ ಬಿಟ್ಟರೆ ಏನೋ ಒಂಥರ ಆಳಾಳು ಹೊಡಿತಾ ಇರುತ್ತೆ. ಮನಸ್ಸಿಗೂ ನೆಮ್ಮದಿ ಆಗಲ್ಲ. ಎಷ್ಟೇ ಕೆಲಸದ ಒತ್ತಡ ಇರಲಿ ದೇವ್ರ ಪೂಜೆ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ಹೀಗೆ ದೇವ್ರ ಪೂಜೆ ಮಾಡಿ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ರೊಟ್ಟಿ ಜೊತೆಗೆ ಇವತ್ತು ನಾನು ಜವಳಿಕಾಯಿ ಪಲ್ಯ ಮತ್ತು ಖಾರದ ಚಟ್ನಿ ಮಾಡಿ ಅದನ್ನು ಈರುಳ್ಳಿ ಹಾಕಿ ಒಗ್ಗರಣೆಗೆ ಹಾಕಿದ್ದೆ. ಅದು ಹಣ್ಣು ಮೆಣಸಿನ್ಕಾಯಿಂದನೂ ಮಾಡ್ತೀವಿ, ಹಸಿಮೆಣ್ಸಿನ್ಕಾಯಿಂದನೂ ಮಾಡ್ತೀವಿ ನಮ್ಮ ಕಡೆ. ಅದೊಂಥರ ಭಾಳ ಟೇಸ್ಟಾಗಿರುತ್ತೆ. ನನ್ನ ಹಿಂದಿನ ವೀಡಿಯೋದಲ್ಲಿ ಅದರ ವ್ಲಾಗ್ ಹಾಕಿದ್ದೀನಿ ನಾನು, ಬೇಕಿದ್ದರೆ ಚೆಕ್ ಮಾಡಿ ನೋಡಬಹುದು. 1 ಸ್ಪೂನ್ ಗಟ್ಟಿ ಮೊಸರು ಹಾಕ್ಕೊಂಡ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮುಗಿಸಿ, ಇದು ಮಧ್ಯಾಹ್ನದ ವೀಡಿಯೋ. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾರು ಮಾಡಿದ್ದೆ. ನಮ್ಮ ಮನೆಯವರು ಮಗನಿಗೆ ಅಂತ ರೈಸ್ ತೊಗೊಂಡು ಬಂದಿದ್ದರು. ಅಂದರೆ ಅವ್ರ ಫ್ರೆಂಡ್ದೊಬ್ರದ್ದು ಡಾಬಾ ಹೋಟೆಲ್ ಓಪನ್ ಆಯಿತು. ಸೊ ಅವರಿಗೆ ಫಸ್ಟ್ ಗಿರಾಕಿ ಅಂತ ಹೇಳಿ ಅವ್ರಿಗೆ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಒಂದು ರೈಸ್ ಮನೆಗೆ ಪಾರ್ಸಲ್ ತೊಗೊಂಡು ಬಂದಿದ್ದರು. ಪಲಾವ್ ಥರ, ಪ್ಲೇನ್ ಪಲಾವ್ ಥರ ತೊಗೊಂಡು ಬಂದಿದ್ದರು. ಹೀಗೆ ಮಧ್ಯಾಹ್ನದ ಅಡುಗೆ ಎಲ್ಲ ಮುಗಿಸಿ ತಂದೆ ಮಗನಿಗೂ ಊಟಕ್ಕೆ ಹಾಕ್ಕೊಟ್ಟು, ಮಳೆ ಮೋಡ ಫುಲ್ ಆಗಿತ್ತು. ಹಾಗಾಗಿ ಮೇಲೆ ಬಂದೆ ನಾನು. ಬಟ್ಟೆ ಎಲ್ಲ ಒಣಗಾಕಿದ್ದೆ ತೆಗೆದು ಹಾಕೋಣ ಅಂತ. ಅಷ್ಟರಲ್ಲಿ ದುಂಡ್ಮುಗ್ಗಿಂದು ಒಂದು ಹೂವು ಬಿಟ್ಟಿತ್ತು. ನೋಡಿ ಖುಷಿಯಾಯಿತು. ಭಾಳ ಇಷ್ಟಪಟ್ಟು ಈ ಗಿಡ ನೆಟ್ಟಿದ್ದೆ ನಾನು. ಈಗ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಬಹಳ ಖುಷಿಯಾಯಿತು. ಅದನ್ನು ಬಾಬನಿಗೆ ಇಟ್ಟರೆ ಆಯಿತು ಅಂತ ಹೇಳಿ ಅದನ್ನು ಅಲ್ಲಿ ಒಂದು ಪೇಪರಲ್ಲಿ ಇಟ್ಟು ರೂಮಲ್ಲಿ ಇಟ್ಟು ಬಂದೆ. ಹೋಗಿ ಕೆಳಗೆ ಹೋಗ್ತಾ ತಗೊಂಡು ಹೋದ್ರಾಯ್ತು ಆ ಹೂವನ್ನ ಅಂತ. ಮಳೆ ಮೋಡ ಬೇರೆ ಫುಲ್ ಆಗಿತ್ತಲ್ಲ, ಅದಕ್ಕಾಗಿ ಬಟ್ಟೆ ಎಲ್ಲ ತೆಗೆದುಬಿಡೋಣ ಅಂತ ಹೇಳಿ ನಿನ್ನೆ ಹಂಗೆ ಬಟ್ಟೆ ತೊಳೆದು ಹಾಕಿದ್ದೆ. ನಿನ್ನೆ ಸಾಯಂಕಾಲ ಅಂದರೆ ಭಾನುವಾರ ಸಾಯಂಕಾಲ ನಾನು ಬಟ್ಟೆ ತೊಳೆದು ಹಾಕಿದ್ದೆ. ಹಾಗಾಗಿ ಸ್ವಲ್ಪ ಒಣಗಲಿ, ಇನ್ನೂ ಬಿಸಿಲು ಬಿದ್ದು ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೋಡಿದರೆ ಮಳೆ ಮೋಡ ಫುಲ್ ಆಗಿತ್ತು. ಮಳೆ ಬರಲಿ ಬಿಡು ಅಂತ ಅನ್ನಿಸ್ತು. ಯಾಕಂದರೆ ನಮ್ಮ ಕಡೆ ಒಂದು 20 ದಿನದ ಮೇಲೇ ಆಯಿತು, ಮಳೆನೇ ಬಂದಿಲ್ಲ. ಹಾಗಾಗಿ ನಾನು ಮಳೆ ಬಂದರೆ ಏನೋ ಊರು ತಂಪು, ರೈತರಿಗೂ ಭಾಳ ಚಲೋ ಆಗುತ್ತೆ ಅಂಥೇಳಿ ದೇವರಲ್ಲಿ ನೆನೆಸ್ಕೊಂಡೆ, ಮಳೆ ಬರಲಿಯಪ್ಪ ದೇವರೇ ಅಂತ. ಈ ಮಳೆ ಬಂದರೆ ಸ್ವಲ್ಪ ಈ ಮೂಲೆಯಲ್ಲಿ ನೀರು ನಿಲ್ಲುತ್ತೆ. ಏನು ಮನೆ ಕಟ್ಟಡ ಕರೆಕ್ಟಾಗಿ ಕಟ್ಟಿರ್ತಾರೆ ಅಂತ ನಾವು ಅಂದ್ಕೊತೀವಿ, ಆದರೆ ಏನಾದರೂ ಒಂದು ಮಿಸ್ಟೇಕ್ ಮಾಡೇ ಇರ್ತಾರೆ. ಈ ರೀತಿಯಾಗಿ ಸ್ವಲ್ಪ ಆ ಮೂಲೆಯಲ್ಲಿ ನೀರು ನಿಲ್ತವೆ. ಅಲ್ಲಿ ಇಳಿಜಾಬು ಮಾಡಿಲ್ಲ ಅವರು, ನಾವೇ ನೀರನ್ನ ದಬ್ಬಿರ್ತೀವಿ. ನಮ್ಮ ಮನೆಯವ್ರು ಬಂದರೆ ಅವರು ದಬ್ಬಿರ್ತಾರೆ ಮೇಲ್ಗಡೆ ನೋಡಿ, ಇಲ್ಲಾಂದರೆ ನಾನು ದಬ್ಬಿರ್ತೀನಿ. ಸ್ವಲ್ಪ ಜುಬ್ದಂಗೆ ಮಳೆ ಬಂದಿತ್ತಲ್ಲ, ಸ್ವಲ್ಪ ನೀರು ನಿಂತಿತ್ತು. ಹಾಗಾಗಿ ಆ ನೀರನ್ನ ದಬ್ಬಿದೆ. ಅಲ್ಲಿಂದ ಮತ್ತೆ ಜೋಳನೂ ತೊಳೆದು ಹಾಕಿ 3-4 ದಿವಸ ಆಗಿತ್ತು. ಅದನ್ನು ಇಲ್ಲೇ ರೂಮಲ್ಲೇ ಬಿಟ್ಟಿದ್ದೆ, ಒಣಗಿಸೋಕಿಟ್ಟಿದ್ದೆ ರೂಮಲ್ಲಿ. ಹೊರಗಡೆ ಎಲ್ಲ ಒಣಗಿಸೋಕ್ಕೆ ಬಿಸಿಲು ಬಂದಾಗ ಹೊರಗಡೆ ಒಣಗಿಸಿಡಕ್ಕೆ ಬಿಡ್ತಿದ್ದೆ. ಬಿಸಿಲಿಲ್ದಾಗೆ ಸಂಜೆ ಟೈಮ್ ರೂಮ್ ಒಳಗೆ ಹೋಗಿ ಇಟ್ಟು ಬರ್ತಿದ್ದೆ. ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ, ಬರೀ ಆ ಕೆಲಸ ಈ ಕೆಲಸ ಅಂತ ಹಂಗೆ ಆಗಿತ್ತು. ಇವತ್ತು ಕ್ಲೀನ್ ಮಾಡೇ ಬಿಟ್ರಾಯಿತು. ಪೂರ್ತಿ ಜೋಳದಿಟ್ಟು ಬೇರೆ ಖಾಲಿ ಆಗಿತ್ತು. ಹಾಗಾಗಿ ಇವತ್ತು ಇದನ್ನು ಮುಗಿಸಿದೆ, ಜೋಳ ಕ್ಲೀನ್ ಮಾಡೋ ಕೆಲಸನ. ಜೋಳ ಏನು ಅಷ್ಟೇನು ಇದು ಇರಲಿಲ್ಲ, ಅಂದರೆ ಕಲ್ಲು ಹಳ್ಳು ಅನ್ನೋ ರೀತಿ ಚೆನ್ನಾಗಿರೋನೇ ಇತ್ತು ಜೋಳ. ಅದಕ್ಕಾಗಿ ಬೇಗನೆ ಕ್ಲೀನ್ ಮಾಡಿ ಮುಗಿಸಿದೆ. ನಾನು 4-5 ಸೇರು ಅಷ್ಟೇ ನಾನು ಗಿರಣಿಗೆ ಹಾಕ್ಸಿರ್ತೀನಿ. ಇದಿಷ್ಟೇ ನಮಗೆ 1 ತಿಂಗಳು ಸಾಲುತ್ತೆ. ಇಬ್ಬರೇ ಇರ್ತೀವಲ್ಲ, ದೊಡ್ಡ ಮಗ ಆವಾಗೊಮ್ಮೆ ಇವಾಗೊಮ್ಮೆ ಬಂದಿರ್ತಾನೆ. ಹಾಗಾಗಿ ಸ್ವಲ್ಪನೇ ಗಿರಣಿಗೆ ಹಾಕ್ಸಿದೆ. ಅವು ಕೆಳಗಡೆ ತೊಗೊಂಡು ಬಂದು ಬಾಬನಿಗೆ ಅರ್ಪಿಸಿದೆ. ಬಹಳ ಖುಷಿಯಾಯಿತು ನನಗೆ ಆ ಹೂವು ನೋಡಿ. ನೆಕ್ಸ್ಟು ಇವತ್ತು ಬೆಳಗ್ಗಿಂದ ಪಾತ್ರೆ ಹಂಗೆ ಕೂಡಿಟ್ಕೊಂಡ್ಬಿಟ್ಟಿದ್ದೆ ತೊಳೆಯೋದಕ್ಕೆ. ತಿಂಡಿ ತಿಂದಿದ್ದು, ಅಡುಗೆ ಮಾಡಿದ್ದು ಎಲ್ಲ ಹಂಗೆ ಇತ್ತು. ತೊಳೆಯೋಕ್ಕೆ ಯಾಕೋ ಮನಸ್ಸಾಗಿರಲಿಲ್ಲ. ಇವತ್ತದೇ ಮೇಲ್ಗಡೆ ಹೋಗಿ ನೀರು ದಬ್ಬೋ ಕೆಲಸ ಮತ್ತು ಬಟ್ಟೆ ಎಲ್ಲ ತಕ್ಕೊಂಡು ಬರೋದು, ಜೋಳ ಕ್ಲೀನ್ ಮಾಡೋದು, ಈ ಕೆಲಸನೇ ಆಗೋಯಿತು. ಹಾಗಾಗಿ ಪಾತ್ರೆ ತೊಳೆಯೋದೇ ಹಂಗೆ ಬಿಟ್ಬಿಟ್ಟಿದ್ದೆ. ಪಾತ್ರೆಯಲ್ಲಿರೋ ಮುಸ್ರೆ ಎಲ್ಲ ಕಡೆಗೆ ತೆಗೆದು ಒಂದು ಬಕೆಟಿಗೆ ತೆಗೆದು ಅವನ್ನೆಲ್ಲ ನೆನೆಸಿದೆ ನೀರು ಹಾಕಿ.
ಅಷ್ಟರಲ್ಲಿ ಮಗ ಮಮ್ಮಿ ನಾನು ಡ್ಯೂಟಿಗೆ ಹೋಗಬೇಕು ಬಾಕ್ಸ್ ಕಟ್ಟಿರಿ ಅಂತ ಹೇಳ್ದ. ಅವ್ನು ಮಧ್ಯಾಹ್ನ ರೊಟ್ಟಿ ಅದು ಮತ್ತು ಕುಷ್ಕ ರೈಸು ತಿಂದಿದ್ನಲ್ಲ, ಹಾಗಾಗಿ ಅನ್ನ ಸಾಂಬಾರು ಸಾಕಮ್ಮ ಊಟಕ್ಕೆ ಅಂತ ಹೇಳ್ದ. ಅವನಿಗಂತ ಸ್ವಲ್ಪ ಬಿಸಿ ಅನ್ನ ಮಾಡಿದೆ ಬಾಕ್ಸಿಗೆ. ಅವನಿಗೂ ಜೊತೆಗೆ ಇನ್ನೊಬ್ಬರು ಯಾರಾದರೂ ಸೇರಿ ತಿಂತಾರೆ ಒಬ್ರಿಗೊಬ್ಬರು ಡ್ಯೂಟಿ ಮಾಡುವಾಗ ಅಂತ ಹೇಳಿ ಇಬ್ಬರಿಗಾಗುವಷ್ಟು ಬಾಕ್ಸಿಗೆ ರೈಸ್ ಕಟ್ಟಿದೆ. ಶೇಂಗಾ ಪುಡಿನೂ ಹಾಕಿ ಸ್ಪೂನಿಂದ ಚೆನ್ನಾಗಿ ಕಲಸಿದೆ. ಅನ್ನ ಸಾರು ಕಲಸಿ ಕಟ್ಟಿಬಿಟ್ರೆ ಸ್ವಲ್ಪ ಸಾರು ಕಡಿಮೆ ಬಿದ್ದರೂ ನಾವು ನೋಡಿ ಇಲ್ಲೇ ಹಾಕೋಬೋದು. ಹಾಗೆ ಬಿಟ್ಬಿಟ್ವಿ ಅಂದರೆ ಅದು ಸಾರು ಎಷ್ಟು ಹಿಡಿಯುತ್ತೋ ಅಂತ ಗೊತ್ತಾಗಲ್ಲ. ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಹಾಕಿ ನಾನು ಅವನಿಗೆ ಬಾಕ್ಸ್ ರೆಡಿ ಮಾಡಿಕೊಟ್ಟೆ. ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಯಾಕೋ ಬೆಳಗ್ಗಿಂದ ಪಾತ್ರೆ ತೊಳೆಯೋ ಮೂಡೇ ಇರಲಿಲ್ಲ. ಅಂದರೆ ಒಮ್ಮೊಮ್ಮೆ ಹಂಗೆ ಆಗಿಬಿಡುತ್ತೆ, ಯಾವುದಾದ್ರೂ ಒಂದು ಕೆಲಸನ ಮಾಡ್ತಾಯಿದ್ರೆ ಮಾಡ್ತಾನೆ ಇದ್ಬಿಡ್ತೀವಿ. ಇಲ್ಲಾಂದರೆ ಅಯ್ಯೋ ಬಿಡು ಆಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಹಂಗೆ ಬಿಟ್ಬಿಟ್ರೆ ಸಿಂಕ್ ತುಂಬ ಪಾತ್ರೆ ತುಂಬ್ಕೊಂಬಿಡ್ತವೆ. ಹೀಗಾಗಿ ನಮ್ಮ ನೋಡಿದ್ರೆ ಸಣ್ಣ ಸಿಂಕು, ಸ್ಲ್ಯಾಬ್ ಕೂಡ ಸಣ್ಣದು, ಅಡುಗೆ ಮನೆ ಕೂಡ ಚಿಕ್ಕದು. ನಾನು ಹಿಂದಿಂದಲೇ ಪಾತ್ರೆ ತೊಳ್ಕೊಂಡ್ರೆ ಇಷ್ಟೊಂದು ಅರ್ಭಟವಾಗಿ ಜಾಸ್ತಿಯಾಗಿ ಪಾತ್ರೆ ಕಾಣಿಸಲ್ಲ. ಇವತ್ತು ಯಾಕೋ ಭಾಳ ಬೇಜಾರು ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ಹಂಗೆ ಬಿಟ್ಕೊಂಡ್ಬಿಟ್ಟಿದ್ದೆ. ಎಲ್ಲ ಸೇರಿ ಮಗನಿಗೆ ಬಾಕ್ಸ್ ಗೀಕ್ಸ್ ಎಲ್ಲ ಕಟ್ಟಿ ಆದಮೇಲೆ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವು ನೋಡಿದರೆ ಎಲ್ಲ ಒಣಗ್ದಂಗೆ ಆಗಿಬಿಟ್ಟಿದ್ವು. ಅಂದರೆ ಬೆಳಗಿಂದ ಹಂಗೆ ಬಿಟ್ಬಿಟ್ಟಿದ್ನಲ್ಲ, ಮತ್ತು ಸ್ವಲ್ಪ ನೀರು ಹಾಕಿ ಅವನ್ನೆಲ್ಲ ಕ್ಲೀನಾಗಿ ಮುಸುರೆ ಎಲ್ಲ ತೆಗೆದು ಮುಂಚೆ ನೀರಾಕಿ ಸ್ವಲ್ಪ ನೆನೆಸಿಟ್ಟಿದೆ. ಆಮೇಲೆ ಸ್ವಚ್ಛವಾಗಿ ಕ್ಲೀನಾಗಿ ತಿಕ್ಕಿದೆ. ಮನಸ್ಬಿಡುತ್ತೆ, ಯಾಕಪ್ಪ ಇಷ್ಟೊಕ್ಕೊಂದು ಪಾತ್ರೆ ತೊಳೆಯೋದಕ್ಕೆ ಬಿಟ್ಕೊಂಬಿಡ್ಬೋದು, ಹಿಂದಲೇ ತೊಳೆದ್ಬಿಟ್ಬಿಡ್ಬೇಕು ಅಂತ. ಹಾಗೆ ಮೂಡ್ ಮೇಲೆ ಡಿಪೆಂಡು. ನೀರೆಲ್ಲ ತುಂಬ ಇಳಿಯೋದಕ್ಕೆ ಅಂತ ಹೇಳಿ ಅದನ್ನು ಪುಟ್ಟಿನ ಹಿಂಗೆ ಬಗ್ಸಿದೆ, ನೀರು ನಿಂತ್ಬಿಟ್ಟಿರ್ತಾವಲ್ಲ. ಹಾಗಾಗಿ ಸ್ಲ್ಯಾಬ್ನು ಎಲ್ಲ ಕ್ಲೀನ್ ಮಾಡಿದೆ. ಸ್ಲ್ಯಾಬು ಸಿಂಕು ಹಿಂದಿಂದಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಅದೊಂದು ಕೆಲಸನೇ ಎಷ್ಟೋ ನಿರಾಳ ಅನಿಸುತ್ತೆ. ಬಂದು ಅಡುಗೆ ಮನೆಯಲ್ಲಿ ನೋಡಿದ್ರಾಗ ಸಿಂಕು ಕ್ಲೀನ್ ಇದ್ದಾಗ, ಸ್ಲ್ಯಾಬು ಕ್ಲೀನ್ ಇದ್ದಾಗ ಅಡುಗೆ ಮಾಡೋದಕ್ಕೆ ಬಹಳ ಇಂಟ್ರೆಸ್ಟ್ ಬರುತ್ತೆ. ಅನಿಸುತ್ತೆ ಇಷ್ಟು ಕ್ಲೀನ್ ಮಾಡ್ಕೊಂಡು ಹಿಂದೆಲೇ ಇಟ್ಕೊಂಡ್ಬಿಟ್ರೆ ಚಲೋ ಅಲ್ಲಪ್ಪ ಅಂತ. ಆದರೂ ಒಮ್ಮೊಮ್ಮೆ ಹೆಣ್ಮಕ್ಳಿಗೆ ಏನಾದರೂ ಒಂದು ವಿಷಯ ಯಾವುದಾದ್ರೂ ಒಂದು ತಲೆಗೆ ಹೋಯ್ತು ಅಂದರೆ ಏನೋ ಯೋಚನೆ ಮಾಡ್ಕೋತಾ ಅದ್ರ ಬಗ್ಗೆ ಕೂತ್ಬಿಡ್ತೀವಿ. ಕೆಲಸ ಎಲ್ಲ ಹಂಗೆ ಬಿಟ್ಕೊಂಡ್ಬಿಡ್ತೀವಿ. ಹೀಗೆ ಆಯಿತು ಇವತ್ತಿನ ನನ್ನ ಕೆಲಸ. ಮತ್ತು ಇಲ್ಲೆಲ್ಲ ತೊಳೆಯುವಾಗ ಸ್ವಲ್ಪ ಸೋಪಿಂದು ನೊರೆ ಗಿರೆ ಎಲ್ಲ ಸಿಡಿದಿರುತ್ತೆ ಗೋಡೆಗೆ ಮತ್ತು ಪಕ್ಕಕ್ಕೆ ಅಂತ ಹೇಳಿ ಅದನ್ನು ಹಿಂದೆಲೇ ಸ್ವಚ್ಛವಾಗಿ ಒರೆಸ್ಕೊಂಡ್ಬಿಟ್ಟೆ. ಈ ರೀತಿ ಒರೆಸ್ಕೊಂಡು ಇನ್ನೇನು ಮಧ್ಯಾಹ್ನಕ್ಕೆ ಅಡುಗೆನೇ ಸ್ವಲ್ಪ ಅನ್ನ ಸಾಂಬಾರು ನನಗೆ ಮಗನಿಗೂ ಬಾಕ್ಸ್ ಜಾಸ್ತಿ ಕಟ್ಟಿದ್ದು ಅನ್ನನೂ ಮಿಕ್ಕಿತ್ತು, ರೊಟ್ಟಿನೂ ಇದ್ವು. ಹಾಗಾಗಿ ಗ್ಯಾಸ್ ಸ್ಟವ್ ಎಲ್ಲ ಅವನು ಹೋದ ಮಗ ಡ್ಯೂಟಿಗೆ. ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಬಿಟ್ರೆ ಆಗೋಯ್ತು, ಇವತ್ತಿನ ಕೆಲಸ ಮುಗೀತು. ಮತ್ತು ನಾಳೆ ಬೆಳಗ್ಗೆ ಟಿಫನ್ನಿಗೆ ಮತ್ತೆ ಗ್ಯಾಸ್ ಸ್ಟವ್ ಆನ್ ಮಾಡೋದು. ಮಧ್ಯಾಹ್ನ ಅನ್ನ ಸಾಂಬಾರು, ಬೆಳಗಿನ ರೊಟ್ಟಿ ಪಲ್ಯ ಎಲ್ಲ ಇತ್ತಲ್ಲ. ಈಗ ಬಾಕ್ಸಿಗಂತ ಅವನಿಗೆ ಅನ್ನ ಮಾಡಿದ್ನಲ್ಲ, ಅದು ಕೂಡ ಸ್ವಲ್ಪ ಹೆಚ್ಚಿಗೆ ಉಳಿದಿತ್ತು. ಹಾಗಾಗಿ ನಾನು ಇನ್ನೇನು ರಾತ್ರಿ ಅಡುಗೆ ಮಾಡೋದೇನು ಬೇಕಾಗಲ್ಲ ಅಂತ ಹೇಳಿ ಗ್ಯಾಸ್ ಸ್ಟವ್ನು ಎಲ್ಲ ನೀಟಾಗಿ ಒರೆಸಿಟ್ಕೊಂಡ್ಬಿಟ್ಟೆ. ಈ ವಾಟ್ರ್ ಬಾಟ್ಲ್ ತೊಳಿಬೇಕು ಅಂತ ಒಂದು ವಾರದಿಂದ ಅಂದ್ಕೊತಾ ಇದ್ದೀನಿ. 2 ದಿನಕ್ಕೊಮ್ಮೆ ತೊಳಿತಿದ್ದೆ ಯಾವಾಗಲೂ. ಈ ಸಲ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಕೊಂಡು ಹಂಗೆ ಬಿಟ್ಕೊಂಡಿದ್ದೆ. ತೊಳೆದ್ಬಿಟ್ರೆ ಆಯಿತು ಅವನು ಅಂತ ಹೇಳಿ ಅವಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ತೊಳೆದ್ರೆ ಏನೂ ಬಾಟಲ್ ಸ್ಮೆಲ್ ಏನೂ ಬರಲ್ಲ, ನೀಟಾಗಿ ಆಗುತ್ತೆ. ಎಲ್ಲ ಒಳಗಡೆ ಎಲ್ಲ ಸ್ವಚ್ಛವಾಗಿಬಿಡುತ್ತೆ. ಹೊರಗಡೆಯಿಂದ ಬೇಕಂದರೆ ನಾವು ಸರ್ಫಿಂದ ನೀಟಾಗಿ ತಿಕ್ಕಿ ತೊಳಿಬೋದು ಸೋಪ್ ಹಾಕಿ. ಒಳಗಡೆ ಮಾತ್ರ ಉಪ್ಪು ಹಾಕಿ ಇನ್ನೂ ಬಿಸಿನೀರು ಹಾಕಿ ತೊಳೆದ್ರೆ ಯಾವ ರೀತಿ ವಾಸನೆನೂ ಬರಲ್ಲ ಬಾಟಲ್ಲು. ಈ ರೀತಿಯಾಗಿ ಉಪ್ಪು ಹಾಕ್ಬಿಟ್ಟು ತೊಳೆದಿಟ್ಟೆ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆತಲ್ಲ, ಫ್ರಿಜ್ಜಿಗೆ ಇಡೋದೇನು ಬೇಕಾಗಲ್ಲ ಬಾಟಲ್ಲು, ಹೊರಗಡೆನೇ ಇಟ್ಟರೆ ಸಾಕನ್ನಿಸುತ್ತೆ. ಆದರೆ ನನ್ನ ದೊಡ್ಡ ಮಗನಿಗೆ ಫ್ರಿಜ್ ನೀರಂದರೆ ಬೇಕೇ ಬೇಕು. ಅವನಿಗೆ ಮಮ್ಮಿ ಫ್ರಿಜ್ಜಲ್ಲಿ ನೀರಿಟ್ಟಿಲ್ಲ ಅಂತ ಕೇಳ್ತಿರ್ತಾನೆ. ಅವನಿಗೋಸ್ಕರ ಆಗಲಿ ನಾನು ನೀರು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಬಾಟ್ಲಂತೂ ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ತೊಳೆದೆ. ಬಾಟ್ಲು ತೊಳೆಯೋಕ್ಕಿಂತ ಮುಂಚೆನೂ ನಾನು ಸ್ವಲ್ಪ ಬಿಸಿನೀರು ಉಪ್ಪು ಹಾಕಿ ಇಡಬೇಕಾಗಿತ್ತು, ಇಟ್ಟು ಆಮೇಲೆ ತೊಳಿಬೇಕಾಗಿತ್ತು. ಇವತ್ತು ಮತ್ತು ಪೂರ್ತಿ ಫ್ರಿಜ್ಜಲ್ಲಿ ನೀರು ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಮತ್ತಿನ್ನೇನು ಭಾಳ ಹೊತ್ತು ಉಪ್ಪಿನ ನೀರು ಹಾಕಿ ಇಟ್ಟರೆ ಕುಡಿಯೋದಕ್ಕೆ ನೀರಿರಲ್ಲ ಫ್ರಿಜ್ನಲ್ಲಿ ಅಂತ ಹೇಳಿ ಹಾಗೆ ಅವನ್ನ ಹಿಂದಿಂದಲೇ ಎಲ್ಲ ತೊಳೆದು ಬಾಟಲ್ನ ಫಿಲ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡೆ. ಅಷ್ಟೊತ್ತಿಗೆ ನೀರನ್ನು ತಂದಿಟ್ಟಿದ್ದ ಮಗ. ನಮ್ಮ ಮನೆಯಲ್ಲಿ ಫಿಲ್ಟ್ರ್ ಕೆಟ್ಟೋಗಿದೆ. ನಾವು ಬಾಡಿಗೆ ಮನೆಯಲ್ಲಿದ್ದಾಗಲೇ ಫಿಲ್ಟ್ರ್ ಕೆಟ್ಟೋಗಿತ್ತು. ಅದು ಸುಮಾರು 10 ವರ್ಷದಿಂದ ಇತ್ತು. ಇಷ್ಟು ವರ್ಷ ಬಾಳ್ಕೆ ಬಂತು ಅದು.
ಹಾಗಾಗಿ ಹೊಸ ಮನೆಗೆ ಬಂದಮೇಲೆ ಹೊಸ ಫಿಲ್ಟ್ರ್ ತೊಗೊಂಡ್ರಾಯ್ತು ಅಂತ ಹೇಳಿ ಹೀಗೆ ಮುಂದಕ್ಕೆ ಹಾಕ್ತಾನೇ ಇದ್ದೀವಿ. ಇನ್ನು ಫಿಲ್ಟ್ರ್ ತಗೊಳೋದಕ್ಕೆ ಆಗಿಲ್ಲ. ಹಾಗಾಗಿ ಕುಡಿಯೋ ನೀರಿಂದು 5 ರೂಪಾಯಿ ಕಾಯಿನಿಂದ ನನ್ನ ಮಗ ಒಂದು ಬಾಟಲ್ ತಂದುಬಿಡ್ತಾನೆ 25 ಲೀಟ್ರದ್ದು. ಒಂದು 2 ದಿವಸದ ಮಟ್ಟಿಗೆ ಆಗುತ್ತೆ. ಅವನು ವಾರದಾಗ ಒಂದು 2-3 ದಿವಸ ಬಂದೇ ಬರ್ತಾನೆ ಡ್ಯೂಟಿಯಿಂದ ಮನೆಗೆ ಅಂತ. ಆವಾಗ ನಮಗೆ ನೀರು ತಂದು ಕೊಟ್ಟು ಹೋಗಿರ್ತಾನೆ. ಹೀಗೆ ಬಾಟಲ್ಗಳಿಗೆಲ್ಲ ನೀರು ಫಿಲ್ ಮಾಡಿ ಫ್ರಿಜ್ನಲ್ಲಿ ಇಟ್ಟೆ. ಒಂದು ಬಾಟಲ್ ಮಾತ್ರ ಕಡೆಗಿಟ್ಟಿರ್ತೀನಿ. ನಮ್ಮ ಮನೆಯವ್ರು ಫ್ರಿಜ್ ನೀರು ಕುಡಿಯೋದೇ ಇಲ್ಲ. ಅವರು ಕೋಲ್ಡ್ ಜಾಸ್ತಿ ಅವ್ರಿಗೆ. ಹಾಗಾಗಿ ಅವರು ಹೊರಗಡೆ ನೀರನ್ನೇ ಕುಡಿತಾರೆ. ಅಂದರೆ ಫ್ರಿಜ್ ಬಿಟ್ಟು ಹೊರಗಿಟ್ಟಿರೋ ನೀರನ್ನೇ ಕುಡಿಯೋದು. ಮಗನಿಗೆ ಮಾತ್ರ ಫ್ರಿಜ್ ನೀರು ಬೇಕು. ಹೀಗೆ ಇವತ್ತಿನ ನನ್ನ ವ್ಲಾಗು. ಸಂಜೆ ನಮ್ಮ ಮನೆಯವರು ನಾನು ಮುಖ ತೊಳ್ಕೊಂಡು ಇನ್ನೇನು ದೀಪ ಹಚ್ಚಬೇಕು ಅನ್ನೋ ಅಷ್ಟರಲ್ಲಿ ಮೆಣಸಿನ್ಕಾಯಿ ತೊಗೊಂಡು ಬಂದರು. ಮಂಡಕ್ಕಿ ಮೆಣಸಿನ್ಕಾಯಿ. ಮಳೆ ರೀತಿ ಇದೆ ವಾತಾವರಣ, ಏನಾದರೂ ತಿನ್ಬೇಕು ಅನ್ನಿಸ್ತೈತಿ ಅಂತ ಹೇಳಿ ಅವರಿಗೂ ಮಂಡಕ್ಕಿ ಮೆಣಸಿನ್ಕಾಯಿ ಕೊಟ್ಟೆ. ನಾನು ಒಂದು ಪ್ಲೇಟಿಗೆ ಮಂಡಕ್ಕಿ ಮೆಣಸಿನ್ಕಾಯಿ ಹಾಕ್ಕೊಂಡೆ. ದೇವ್ರ ಮುಂದೆ ದೀಪನೂ ಹಚ್ಚಿಬಿಟ್ಟು ಮಂಡಕ್ಕಿ ಮೆಣಸಿನ್ಕಾಯಿ ತಿಂದು ಮುಗಿಸ್ತಾ ಇದ್ದೀನಿ ವ್ಲಾಗ್. ಧನ್ಯವಾದ.